ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಎ1 ವ್ಲಾಗ್ಸ್. ನಾನು ಸುಜಾತ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸಿಕ್ಕಾಪಟ್ಟೆ ಚಳಿ ಇದೆ ಹೊರಗಡೆ ಅಂತೂ. ಇನ್ನು ನಾನು ಹೊರಗಡೆ ಕಸ ಗುಡಿಸಿ ಏನು ಕ್ಲೀನ್ ಮಾಡಿಲ್ಲ. ಸಿಕ್ಕಾಪಟ್ಟೆ ಚಳಿ ಇದೆ. ಸೊ ಹಂಗಾಗಿ ಇವಾಗ ಒಂದು ಗ್ಲಾಸ್ ಫ್ರೆಶ್ ಕುಡಿದ್ಬಿಟ್ಟು ಅದಾದ ನಂತರ ಹೊರಗಡೆ ಹೋಗಿ ಕ್ಲೀನ್ ಮಾಡಿ ಬರೋಣ ಅಂತ ಅಂದ್ಕೊಂಡೆ. ಹಾಗೆ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಇವಾಗ ಹೊರಗಡೆ ಎಲ್ಲ ಫಾಗ್ ಎಲ್ಲ ಸ್ವಲ್ಪ ಕಡಿಮೆ ಆದಮೇಲೆ ಹೊರಗಡೆ ಬಂದಿದ್ದೀನಿ. ಹಾಗೆ ನೋಡ್ತಾ ಇರ್ಬೋದು, ನಾನೊಂದು ಗ್ಲಾಸ್ ಫ್ರೆಶ್ ಕುಡಿದ್ಬಿಟ್ಟು ಅದಾದ ನಂತರ ಮನೆ ಹೊರಗಡೆ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ. ಇವತ್ತು ಸ್ವಲ್ಪ ಚಳಿ ಜಾಸ್ತಿ ಇದ್ದಿದ್ದರಿಂದ ನಾನು ಸ್ವಲ್ಪ ನೀರನ್ನು ಜಾಸ್ತಿ ಬಿಸಿ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಫ್ರೆಶ್ಗೆ. ಹಾಗೆ ಇವಾಗ ಹೊರಗಡೆ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಹಾಗೆ ನಮ್ಮ ಮನೆ ಹತ್ರ ನಾನು ಸ್ವಲ್ಪ ಗಿಡಗಳನ್ನ ಹಾಕ್ಕೊಂಡಿದ್ದೀನಿ ಹೊರಗಡೆ. ನೋಡ್ತಾ ಇರ್ಬೋದು, ಇದು ಮೆಣಸಿನ್ಕಾಯಿ ಗಿಡ. ಸ್ವಲ್ಪ ಮೆಣಸಿನ್ಕಾಯಿ ಬೀಜಗಳೆಲ್ಲ ಬಿದ್ದಾಗ ಅದಾಗದೇ ಹುಟ್ಟಿರೋದು. ಹಾಗೆ ಚೆನ್ನಾಗಿ ಬೆಳೆದಿರ್ತಕ್ಕಂಥ ಗಿಡಗಳು. ಮಕ್ಕಳು ಆಟ ಆಡ್ತಾ ಕೆಲವೊಂದು ಗಿಡಗಳನ್ನ ಕಿತ್ತಾಕ್ಬಿಟ್ಟಿದ್ದಾರೆ, ಅಂದರೆ ಸ್ವಲ್ಪ ಮುರಿದು ಹಾಕಿಬಿಟ್ಟಿದ್ದಾರೆ. ಹಾಗಾಗಿ ಅದನ್ನೆಲ್ಲ ಇವಾಗ ತೆಗೆದು ಹಾಕಿಬಿಟ್ಟು ಗಿಡಗಳಿಗೆ ನೀರು ಹಾಕ್ತಾ ಇದ್ದೀನಿ. ಸೊ ಇನ್ನು ಇವಾಗ ತಾನೇ ಗಿಡದಲ್ಲಿ ಅಲ್ಪ ಸ್ವಲ್ಪ ಹೂಗಳು ಬಿಡೋದಕ್ಕೆ ಶುರುವಾಗಿದೆ. ಸೊ ನೋಡ್ತಾ ಇರ್ಬೋದು, ಅದೇನು ಅಂತ ಅಂದರೆ ನಾವು ಕೊಂಡ್ಕೊಂಡು ಬರೋ ಹೂವಿಗಿಂತ ನಾವೇ ಮನೆಯಲ್ಲಿ ಗಿಡಗಳನ್ನ ನೆಟ್ಟು ಬೆಳೆಯೋ ಅಂಥ ಹೂಗಳು ಏನೋ ಮನಸ್ಸಿಗೆ ಒಂಥರ ಸಮಾಧಾನ, ನೆಮ್ಮದಿ ಅಂತ ಅನಿಸುತ್ತೆ. ನಮ್ಮ ಮನೆ ಗಿಡಗಳಲ್ಲಿ ಬೆಳೆದಿರ್ತಕ್ಕಂಥ ಹೂವು ಅಂತ ಹೇಳ್ಬಿಟ್ಟು ಅಲ್ವಾ. ಹಾಗೆ ನಾನು ಚಿಕ್ಕವಳಿದ್ದಾಗ ಸಿಕ್ಕಾಪಟ್ಟೆ ರಂಗೋಲಿಗಳನ್ನ ಹಾಕ್ತಾಯಿದ್ದೆ. ಇವಾಗ ನನಗೆ ಅವೆಲ್ಲ ರಂಗೋಲಿಗಳು ಮರ್ತೋಗಿದ್ದಾವೆ. ಕೆಲವೊಂದು ನೆನಪಿರೋ ರಂಗೋಲಿಗಳನ್ನ ಪದೇ ಪದೇ ಅದೇ ರಂಗೋಲಿಗಳನ್ನೇ ಹಾಕ್ತಾ ಇರ್ತೀನಿ. ಹಾಗೆ ನಾನು ಮದುವೆ ಆಗಿ ಬಂದಾಗ ನಾವು ಫಸ್ಟ್ ಫ್ಲೋರಲ್ಲಿ ಇದ್ದಿದ್ದರಿಂದ ಹೊಸ್ತಿಲಿನ ಮುಂದ್ಗಡೆ ಅಂದರೆ ಕಾಂಪೌಂಡ್ ಹತ್ರ ಪ್ಯಾಸೇಜ್ ಅಷ್ಟೊಂದೇನು ಇರಲಿಲ್ಲ. ಹಾಗಾಗಿ ಚಿಕ್ಕ ಚಿಕ್ಕ ರಂಗೋಲಿಗಳನ್ನ ಹಾಕ್ಬಿಟ್ಟು ಕೆಲವೊಂದು ರಂಗೋಲಿಗಳು ಮರ್ತೇ ಹೋಗಿಬಿಟ್ಟಿದ್ದಾವೆ ಅಂತಲೇ ಹೇಳ್ಬೋದು. ಸೊ ಇವಾಗ ಚೆನ್ನಾಗಿ ಜಾಗ ಇದ್ದರೂ ಕೂಡ ರಂಗೋಲಿಗಳು ನೆನಪಿಲ್ಲ. ಕೆಲವೊಂದು ರಂಗೋಲಿಗಳನ್ನ ಹಾಕೋದಕ್ಕೆ ಮತ್ತೆ ನಾನು ಕಲಿಬೇಕಿವಾಗ. ಸಕ್ಕರೆ ಡಬ್ಬದ ಹೊರಗಡೆ ಎಲ್ಲ ಕರಿ ಇರುವೆ ಓಡಾಡ್ತಾ ಇದ್ದಾವೆ. ಸೊ ಟೀ ಮಾಡೋದಕ್ಕೆ ಇಟ್ಟಿದ್ದೆ. ಇವಾಗ ಫಸ್ಟು ಟೀ ಕುಡಿದ್ಬಿಡ್ಬೇಕು. ಹಾಗೆ ಏನೇ ಹೇಳಿ ಸಿಂಗಲ್ ಪೇರೆಂಟ್ ಆಗಿದ್ದು ಜೀವನ ಮಾಡೋದು ತುಂಬಾ ಕಷ್ಟ. ಮನೇಲಿ ದುಡ್ಡು ತಂದಾಕೋರಿಲ್ಲ ಅಂತ ಅಂದರೆ ಜೀವನ ತುಂಬಾ ಕಷ್ಟ ಆಗಿಬಿಡುತ್ತೆ ಅಲ್ವಾ. ಸೊ ಹೆಂಗೋ ಒಂದು ಜೀವನ ಮಾಡಬೇಕು, ಮಾಡ್ತಾಯಿದ್ದೀವಿ ಅಷ್ಟೇ. ಮುಂದೊಂದು ದಿನ ನಮಗೂ ಒಂದು ಒಳ್ಳೆ ಟೈಮ್ ಬರುತ್ತೆ ಅನ್ನೋ ನಂಬಿಕೆ ಮೇಲೆ ಜೀವನ ಮಾಡ್ತಾಯಿದ್ದೀನಿ. ಹಾಗೆ ನಿನ್ನೆ ರಾತ್ರಿ ಪಾತ್ರೆಗಳನ್ನೆಲ್ಲ ತೊಳೆದಿಟ್ಟಿರಲಿಲ್ಲ, ಹಾಗೆ ಮಲಗಿದ್ದೆ. ಸೊ ಹಂಗಾಗಿ ಬೆಳಗ್ಗೆ ಎದ್ದು ಪಾತ್ರೆ ತೊಳಿತಾ ಇದ್ದೀನಿ. ಏನೇ ಆದರೂ ನೈಟ್ ಪಾತ್ರೆ ತೊಳೆದು ಹಾಗೆ ಕಿಚನೆಲ್ಲ ಕ್ಲೀನ್ ಮಾಡಿಟ್ಟು ಮಲಗಿದರೆ ಬೆಳಗ್ಗೆ ಒಂದು ಒಳ್ಳೆ ಫ್ರೆಶ್ನೆಸ್ ಫೀಲ್ ಇರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಕೆಲಸ ಕೂಡ ಬೇಗ ಬೇಗ ಆಗಿಬಿಡುತ್ತೆ. ಆದರೆ ನಾನು ನೈಟ್ ಪಾತ್ರೆ ತೊಳಿದೇ ಇದ್ದಿದ್ದರಿಂದ ನೋಡಿ ತಿಂಡಿ ಕೂಡ ಲೇಟಾಗಿ ಮಾಡಿದ್ದಾಯಿತು. ಹಾಗೆ ನಾನಿಲ್ಲಿ ವೆಜ್ ಫ್ರೈಡ್ ರೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ತರಕಾರಿಗಳನ್ನೆಲ್ಲ ಇವಾಗ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನನ್ನ ಮಗ ಕ್ಯಾರೆಟ್ನ ಹಾಗೆ ಹಸಿಯಾಗಿ ತಿನ್ನೋದಕ್ಕೆ ಇಷ್ಟಪಡ್ತಾನೆ, ಆದರೆ ಬೇಯಿಸಿದ ನಂತರ ಅದನ್ನೆಲ್ಲ ಆರಿಸಿ ತೆಗೆದಿಟ್ಟು ತಿನ್ನೋದಕ್ಕೆ ಶುರು ಮಾಡ್ತಾನೆ. ಹಾಗಾಗಿ ನಾನಿವತ್ತು ಕ್ಯಾರೆಟ್ನ ಈ ರೀತಿ ಸಣ್ಣದಾಗಿ ತುರಿದ್ಬಿಟ್ಟು ಹಾಕ್ತಾ ಇದ್ದೀನಿ. ಸೊ ಈ ರೀತಿ ತುರಿದ್ಬಿಟ್ಟು ಹಾಕಿದರೆ ಗೊತ್ತಾಗಲ್ಲ ಅಲ್ವಾ, ಸುಮ್ಮನೆ ತಿಂತಾನೆ. ಹಾಗೆ ಇವಾಗ ಫ್ರೈಡ್ ರೈಸ್ ಮಾಡೋದಕ್ಕೆ ಸೋಯಾ ಸಾಸು ಹಾಗೆ ಮತ್ತು ವಿನೆಗರ್ ಎಲ್ಲ ಬೇಕಲ್ವ. ಸೊ ಹಂಗಾಗಿ ಅದನ್ನ ಸ್ವಲ್ಪ ತೊಗೊಳ್ತಾ ಇದ್ದೀನಿ. ನಾನು ಇದನ್ನೆಲ್ಲ ಅಪರೂಪಕ್ಕೆ ಬಳಸೋದು. ಈ ಒಂದು ಫ್ರೈಡ್ ರೈಸು ನಾನು ಪದೇ ಪದೇ ಮಾಡೋದಿಲ್ಲ, ಅಪರೂಪಕ್ಕೆ ಮಾಡ್ತೀನಿ. ಸೊ ಹಂಗಾಗಿ ಇವತ್ತು ಫ್ರೈಡ್ ರೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಹಾಗೆ ಪಾತ್ರೆ ತೊಳೆದಿಟ್ಟಿದ್ನಲ್ವ, ನೀರೆಲ್ಲ ಹಿಂಗಿತ್ತು, ಅದನ್ನ ಇವಾಗ ನೀಟಾಗಿ ಎಲ್ಲ ಎತ್ತಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಎತ್ತಿಡ್ತಾ ಇದ್ದೀನಿ. ಹಾಗೆ ಈಗ ಫ್ರೈಡ್ ರೈಸ್ ಮಾಡೋದಕ್ಕೆ ಒಂದು ಬಾಣಲಿಲಿ ಸ್ವಲ್ಪ ಆಯಿಲ್ನ ಹಾಕ್ಬಿಟ್ಟು ಅದಕ್ಕೆ ಒಂದು ದೊಡ್ಡ ಸೈಜ್ ಈರುಳ್ಳಿನ ಈ ರೀತಿಯಾಗಿ ಉದ್ದುದ್ದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಈರುಳ್ಳಿನ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಸ್ವಲ್ಪ ಫ್ರೈ ಆದ ನಂತರ 1 ಸ್ಪೂನಷ್ಟು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ಕ್ಯಾರೆಟ್ ಮತ್ತು ಬೀನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನೀವು ಬೇಕಿದ್ದರೆ ಎಲೆಕೋಸನ್ನು ಕೂಡ ಈ ರೀತಿ ಉದ್ದುದ್ದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೋಬೋದು. ನಾನು ಮನೇಲಿ ಎಲೆಕೋಸು ಇರಲಿಲ್ಲ, ಹಾಗಾಗಿ ಏನಿದೆನೋ ಅದೇ ತರಕಾರಿಲಿ ಮಾಡಿದ್ರಾಯಿತು ಅಂತ ಹೇಳಿಬಿಟ್ಟು ಅವೆರಡು ತರಕಾರಿನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಹಾಗೆ ಇವಾಗ ನಾನು 1 ಸ್ಪೂನಷ್ಟು ಸೋಯಾ ಸಾಸನ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು 1/4 kg ರೈಸ್ಗೆ 1 ಸ್ಪೂನು ಅಥವಾ ಅರ್ಧ ಸ್ಪೂನಷ್ಟು ಸೋಯಾ ಸಾಸ್ ಆದರೆ ಸಾಕಾಗುತ್ತೆ. ಹಾಗೆ ಇವಾಗ ಮತ್ತೆ 1 ಸ್ಪೂನಷ್ಟು ವಿನೆಗರ್ನ ಕೂಡ ಹಾಕ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು, ಇವಾಗ ಇದನ್ನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಂದು 2 ನಿಮಿಷ ಫ್ರೈ ಆದರೆ ಸಾಕು, ತರಕಾರಿ ಬೇಗ ಬೆಂದ್ಬಿಡುತ್ತೆ. ಹಾಗೆ ಇವಾಗ ನಾನು ಇದಕ್ಕೆ ಒಂದು ಫ್ರೈಡ್ ರೈಸ್ ಮಸಾಲ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ.
ನಾನಿಲ್ಲಿ 1 to 3 ಫ್ರೈಡ್ ರೈಸ್ ಮಸಾಲ ತೊಗೊಂಡಿದ್ದೀನಿ. ಮೊದಲೆಲ್ಲ ನಾನು ಸೆಜ್ವಾನ್ ಫ್ರೈಡ್ ರೈಸ್ ಮಾಡ್ತಾಯಿದ್ದೆ. ಸೊ ಸಿಕ್ಕಾಪಟ್ಟೆ ಖಾರ ಅನ್ನಿಸ್ತಾ ಇತ್ತು. ಹಾಗೆ 1 to 3 ಫ್ರೈಡ್ ರೈಸ್ ಮಸಾಲ ಅಷ್ಟು ಖಾರ ಇರಲ್ಲ ಅಲ್ವಾ. ಸೊ ಚಿಕ್ಕ ಮಕ್ಕಳೆಲ್ಲ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಅಂತ. ಹಾಗೆ ಇವಾಗ ಸ್ವಲ್ಪ ರೈಸ್ನ ಸೇರಿಸ್ಬಿಟ್ಟು ಹಾಗೆ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಇವಾಗ ಇದನ್ನ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟರೆ ನೋಡ್ತಾ ಇರ್ಬೋದು ವೆಜ್ ಫ್ರೈಡ್ ರೈಸ್ ರೆಡಿ. ಹಾಗೆ ಇವಾಗ ನಾನು ಅಮ್ಮನೂರಿಗೆ ಹೋಗಬೇಕಿತ್ತು. ಊರಲ್ಲಿ ಶಿಬಾರಪ್ಪನ ಕಾರ್ತಿಕ ಇತ್ತು, ಅಂದರೆ ಮೈಲಾರಲಿಂಗೇಶ್ವರ ಸ್ವಾಮಿಯ ಕಾರ್ತಿಕ ಇತ್ತು. ಹಾಗಾಗಿ ಊರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿದ್ದೆ. ಹಾಗೆ ದೇವ್ರ ಮನೇಲಿ ಫಸ್ಟು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಪೂಜೆ ಮಾಡೋಕ್ಕೆ ಬಂದಿದ್ದೀನಿ. ಹಾಗೆ ನಾನು ಯಾವಾಗಲೂ ದೇವ್ರ ಮನೇಲಿ ಕುಬೇರ ರಂಗೋಲಿನೇ ಹೆಚ್ಚಾಗಿ ಹಾಕೋದು. ಸೊ ಹಂಗಾಗಿ ಕುಬೇರ ರಂಗೋಲಿ ಹಾಕ್ಬಿಟ್ಟು ಇವಾಗ ದೇವ್ರಿಗೆ ದೀಪ ಹಚ್ಚಿ ಪೂಜೆ ಮಾಡ್ತಾಯಿದ್ದೀನಿ. ಹಾಗೆ ನೀವಿನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಅಂತ ಕೇಳ್ತಾ ಇದ್ದೀನಿ. ಹಾಗೆ ಪೂಜೆ ಎಲ್ಲ ನೋಡಿ ಈ ರೀತಿಯಾಗಿ ಆಗಿದೆ. ಹಾಗೆ ಇವಾಗ ನಾನು ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ಫಸ್ಟ್ ಅತ್ತೆ ಮನೆಗೆ ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಲೇಟಾಗಿ ಊರಿಗೆ ಹೋಗಿದ್ರಿಂದ ಅತ್ತೆ ಬೈತಾ ಇದ್ರು ನೋಡಿದ ತಕ್ಷಣ, ಇವಾಗ ಬರಂಗಾಯ್ತಾ ನಿನಗೆ, ಇಷ್ಟು ಲೇಟಾಗಿ ಬಂದಿದೆಯಲ್ಲ ಅಂತ ಹೇಳಿಬಿಟ್ಟು. ನಾನು ಪೂಜೆ ಟೈಮಿಗೆ ಕರೆಕ್ಟಾಗಿ ಹೋದ್ರಾಯ್ತು ಅಂತ ಸಂಜೆ ನಾನು ದಾವಣಗೆರೆ ಬಿಟ್ಟೆ ಅಂತಲೇ ಹೇಳ್ಬೋದು. ಹಾಗೆ ಊರಿಗೆ ಹೋದ ತಕ್ಷಣ ನಮ್ಮ ಅತ್ತೆ ಶೇಂಗಾ ಬೇಯಿಸ್ಕೊಟ್ರು. ಸೊ ಪಾಪು ನಾನು ಹಸಿ ಶೇಂಗಾನ ಬೇಯಿಸ್ಕೊಂಡು ತಿಂತಾ ಇದ್ವಿ. ಹಾಗೆ ನೋಡ್ತಾ ಇರ್ಬೋದು ಮೈಲಾಲಿಂಗಪ್ಪ ದೇವಸ್ಥಾನದ ಹತ್ರ ಅಂದರೆ ಶಿಬಾರ್ದ ಹತ್ರ ಚೆನ್ನಾಗಿ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ. ಹಾಗೆ ಇನ್ನು ಪಳಾರ, ಮಂಡಕ್ಕಿ ಪಳಾರ ಎಲ್ಲ ರೆಡಿ ಮಾಡಿದರು. ಹಾಗೆ ನಾನು ಹೋಗಿ ಸ್ವಲ್ಪ ಹೊತ್ತಿಗೆ ಅಮ್ಮ ಮತ್ತು ನಮ್ಮ ಅಪ್ಪಾಜಿ ಕೂಡ ಬಂದರು. ಸೊ ಪಾಪು ಯಾಕೋ ಅವ್ರನ್ನ ನೋಡಿದ ತಕ್ಷಣ ತುಂಬ ಸೈಲೆಂಟಾಗಿ ಕೂತ್ಬಿಟ್ಟ ಅಂತಲೇ ಹೇಳ್ಬೋದು. ಹಾಗೆ ಇನ್ನು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ತೊಗೊಂಡೋಗಿದ್ದೆ. ನೋಡ್ತಾ ಇರ್ಬೋದು ಎಲ್ಲ ಎಳ್ಬತ್ತಿ ಎಲ್ಲ ಹಚ್ತಾ ಇದ್ದಾರೆ. ಈ ರೀತಿಯಾಗಿ ಮೈಲಾಲಿಂಗಪ್ಪನ ಕಾರ್ತಿಕವನ್ನು ತುಂಬ ಚೆನ್ನಾಗಿ ಮಾಡಿದರು. ಹಾಗೆ ನಮ್ಮೂರಿನ ಬೆಳ್ಳುಡಿ ಆಂಜನೇಯ ಸ್ವಾಮಿಯನ್ನು ಕೂಡ ಕರೆಸಿದ್ರು. ಗುಡ್ ಮಾರ್ನಿಂಗ್ ಪಾಪು, ಗುಡ್ ಮಾರ್ನಿಂಗ್. ಎದ್ದಳಮ್ಮ, ಎದ್ದಳಪ್ಪ, 9 ಗಂಟೆಗೆ ಎತ್ತಿದ್ದಳು, ಬೇಗ. ಏಯ್ ಮತ್ತೆ ಈ ಕಡೆ ತಿರ್ಕೊಂಡು ಮಲಗ್ತೀಯ ಆಯ್ತಾ? ನೋಡಲ್ ಟೀ ಮಾಡಿ ತಿಂತಿದ್ದಾಳಮ್ಮ. ಅವನಿಗೇನು ಕೊಡ್ಬೇಡ ಬಿಡುತ್ತೆ, ನಾವಷ್ಟೇ ಟೀ ಕುಡಿಯೋಣ ಆಯ್ತಾ? ಇದೆಲ್ಲ ಪಕ್ಕಂದ, ಬೇಗ. ಹಾಗೆ ಇವಾಗ ಸಿಕ್ಕಾಪಟ್ಟೆ ಚಳಿ ಅಲ್ವಾ. ಸೊ ಹಂಗಾಗಿ ಪಾಪು ಎದ್ದೇಳಿಸಿದ್ರೆ ನಾನು ಇನ್ನೂ ಮಲಗಬೇಕು ಆಮೇಲೆ ಎದ್ದೇಳ್ತೀನಿ ಅಂತೆಲ್ಲ ಹೇಳ್ತಾ ಇದ್ದ. ಸೊ ಸಿಕ್ಕಾಪಟ್ಟೆ ಚಳಿ ಇತ್ತು. ದಾವಣಗೆರೆಗಿಂತ ನಮ್ಮ ಬೆಳ್ಳುಡಿಲಿ ಸಿಕ್ಕಾಪಟ್ಟೆ ಚಳಿ ಅಂತ ಅನ್ನಿಸ್ತು. ಸೊ ನೋಡಿ ಮತ್ತೆ ಎದ್ದು ಬಂದು ಪಾಪು ಮತ್ತೆ ನನ್ನ ಹತ್ರ ಬಂದು ಕೂತ್ಕೊಂಡು ಮತ್ತೆ ಮಲಗ್ತಾನೆ. ಅಷ್ಟು ಚಳಿ ಇದೆ ನಿಜವಾಗ್ಲೂ. 9 ಗಂಟೆ ಆಗಿತ್ತು. ನಾನು ಕೂಡ 8:30ಗೆ ಎದ್ದಿದ್ದೆ. 8:30 ಆಗಿತ್ತು ಎದ್ದಾಗ. ನಾನು ಕೂಡ ಲೇಟಾಗಿ ಎದ್ದೆ. ಹಾಗೆ ಪಾಪುನು ಕೂಡ ಇಲ್ಲ ನಾನು ಇನ್ನೂ ಮಲಗಬೇಕು, ತುಂಬ ಚಳಿ ಇದೆ ಅಂತೆಲ್ಲ ಹೇಳ್ತಾ ಇದ್ದ. ಹಾಗೆ ಇವರು ನಮ್ಮ ಅತ್ತೆ ಮಾವ. ಸೊ ನನಗೆ ಇವ್ರನ್ನ ಕಂಡ್ರೆ ತುಂಬಾ ಇಷ್ಟ ಅಂತ ಹೇಳ್ಬೋದು. ಜಯಮ್ಮ ಅಂತ ಇವ್ರ ಹೆಸರು. ಸೊ ಇವರು ತುಂಬಾ ಕೆಲವೊಂದು ಕತೆಗಳನ್ನ ಹೇಳ್ತಾರೆ. ಯಾವಾಗಲಾದರೂ ಮತ್ತೆ ನಾನು ಊರಿಗೆ ಹೋದಾಗ ಅವರಿಂದ ಒಂದು 2-3 ಕತೆನಾದರೂ ಹೇಳಿಸ್ತೀನಿ. ತುಂಬ ಚೆನ್ನಾಗಿ ಅರ್ಥಪೂರ್ಣವಾಗಿ ಕೆಲವೊಂದು ಸಾಲುಗಳನ್ನ ಹೇಳ್ತಾರೆ ಅಂತ ಅನ್ಬೋದು. ಕೆಲವೊಂದು ನಿಜ ಘಟನೆಗಳನ್ನೂ ಕೂಡ ಹೇಳ್ತಾರೆ. ಅದು ಹೇಗಿರುತ್ತೆ ಅಂದರೆ ಹೌದಲ್ವಾ, ಲೈಫ್ ಇಷ್ಟೇ ಅಲ್ವಾ, ನಾವು ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ ಅಂತ ಕೆಲವೊಂದು ಸಲ ಅನಿಸ್ಬಿಡುತ್ತೆ. ಅಷ್ಟು ಚೆನ್ನಾಗಿ ಜೀವನದ ಪಾಠಗಳನ್ನ ಹೇಳ್ತಾರೆ ಅವರು. ಸೊ ನೆಕ್ಸ್ಟ್ ಟೈಮ್ ನಾನು ಯಾವಾಗಾದರೂ ಮತ್ತೆ ಊರಿಗೆ ಹೋದಾಗ ಅವರು ಕೆಲವೊಂದು ಜೀವನ ಪಾಠಗಳನ್ನ ಅವ್ರು ಯಾವ ರೀತಿಯಾಗಿ ಹೇಳ್ತಾರೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಅವರಿಂದ ನಾವು ಕಲಿಯೋದಂತೂ ತುಂಬಾ ಇದೆ. ಹಾಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ದೋಸೆ ಮಾಡಿಕೊಟ್ರು ಅತ್ತೆ. ಸೊ ನನ್ನ ಮಗ ತುಂಬ ಇಷ್ಟಪಟ್ಟು ತಿಂತಾ ಇದ್ದಾನೆ. ನೀನು ತಿನ್ನು ಮಮ್ಮಿ, ನಾನು ತಿಂತೀನಿ ಅಂತ ಹೇಳ್ಬಿಟ್ಟು ನನಗೂ ತಿನ್ನಿಸ್ತಾ ಅವನು ಕೂಡ ತಿಂತಾ ಇದ್ದ. ಹಾಗೆ ನಾವಿವಾಗ ನಮ್ಮೂರಲ್ಲಿ ಚೌಡಮ್ಮನ ದೇವಸ್ಥಾನ ಅಂತ ಇದೆ. ಸೊ ಅಲ್ಲಿಗೆ ಬಂದಿದ್ದೀನಿ. ನಾನು ಚಿಕ್ಕವಳಿದ್ದಾಗ ಈ ದೇವಸ್ಥಾನಕ್ಕೆ ಬಂದಿದ್ದು. ಇವಾಗ ನಮ್ಮ ಅತ್ತೆ ಕರ್ಕೊಂಬಂದಿದ್ದಾರೆ. ಹಾಗಾಗಿ ಇವಾಗ ಈ ದೇವಸ್ಥಾನಕ್ಕೆ ಬಂದಿದ್ದೀನಿ ಪೂಜೆ ಮಾಡೋದಕ್ಕೆ ಅಂತ. ಸಿಕ್ಕಾಪಟ್ಟೆ ಒಂಥರ ಪ್ರಶಾಂತವಾಗಿತ್ತು ವಾತಾವರಣ ಅಂತಲೇ ಹೇಳ್ಬೋದು. ಗಂಧ ಎಲ್ಲ ಗಂಧನೂ ಐತೆ ನೋಡು.
ಹಾಗೆ ನೈಟ್ ಅತ್ತೆ ಮನೆಯಲ್ಲೇ ಉಳ್ಕೊಂಡು ಬೆಳಗ್ಗೆ ಈ ದೇವಸ್ಥಾನಕ್ಕೆ ಬಂದುಬಿಟ್ಟು ಚೌಡಮ್ಮನ ದೇವಸ್ಥಾನಕ್ಕೆ ಬಂದಾದ ನಂತರ ಅಮ್ಮನ ಮನೆಗೆ ಹೋದೆ ಅಂತಲೇ ಹೇಳ್ಬೋದು. ಸೊ ಮಾರ್ನಿಂಗ್ ಅಮ್ಮನ ಮನೆಗೆ ಬಂದೆ. ಹಾಗೆ ಅಮ್ಮನ ಮನೆಗೆ ಬಂದಮೇಲೆ ಇಲ್ಲಿ ನನಗೆ ಒಂದು ಫೇವ್ರೆಟ್ ಫುಡ್ ಇತ್ತು ಅಂತಲೇ ಹೇಳ್ಬೋದು. ಬೆಂಡೆಕಾಯಿ ಚಟ್ನಿ ಮಾಡಿದ್ರು ಅಮ್ಮ. ಬಿಸಿಯಾಗಿ ರೊಟ್ಟಿ ಮಾಡಿಟ್ಟಿದ್ರು. ನಾನು ಅದನ್ನು ಬಿಟ್ಟು ಕಡ್ಕಲ್ ರೊಟ್ಟಿ ತೊಗೊಂಡು ಬೆಂಡೆಕಾಯಿ ಚಟ್ನಿ ಹಾಕ್ಕೊಂಡು ಊಟ ಮಾಡಿದೆ. ಅಮ್ಮನ ಹತ್ರ ಬೈಸ್ಕೊಂಡೆ, ಬಿಸಿಯಾಗಿ ಊಟ ಮಾಡೋದು ಬಿಟ್ಟು ನೀನೇನೇ ಕಡ್ಕಲ್ ರೊಟ್ಟಿ ತಿಂದಿದ್ದೀಯಾ, ಯಾವಾಗ ನೋಡಿದ್ರು ಹೀಗೆ ಮಾಡ್ತೀಯಾ ಅಂತ ಬೈತಾಯಿದ್ರು. ಈ ಥರ ಚಟ್ನಿಗಳಿಗೆ, ಹಸಿಮೆಣ್ಸಿಕಾಯಿ ಚಟ್ನಿಗೆ ಹಾಗೆ ಬೆಂಡೆಕಾಯಿ ಚಟ್ನಿಗೆಲ್ಲ ಬಿಸಿ ರೊಟ್ಟಿಗಿಂತ ಕಡ್ಕಲ್ ರೊಟ್ಟಿ ತುಂಬಾ ಟೇಸ್ಟ್ ಅಂತ ಅನಿಸುತ್ತೆ. ಹಾಗಾಗಿ ಅಮ್ಮನ ಹತ್ರ ಬೈಸ್ಕೊಂಡು ಬಿಸಿ ರೊಟ್ಟಿ ಬದಲು ಕಡ್ಕಲ್ ರೊಟ್ಟಿ ತಿಂದು ಅದಾದ ನಂತರ ಸ್ವಲ್ಪ ಹೊತ್ತು ಅಮ್ಮನ ಮನೇಲಿದ್ದು ಅಲ್ಲಿಂದ ನಾನು ಮತ್ತೆ ದಾವಣಗೆರೆಗೆ ಬಂದೆ ಅಂತಲೇ ಹೇಳ್ಬೋದು. ಹಾಗೆ ನೋಡಿದ್ರಲ್ವ, ಇವತ್ತಿನ ಈ ವಿಡಿಯೋ ಇಷ್ಟ ಆಗಿತ್ತು. ಹಾಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.